ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ಅರ್ಥಶಾಸ್ತ್ರ ಭಾಗ 2 ಭಾರತದ ಆರ್ಥಿಕಾಭಿವೃದ್ಧಿ ಅನ್ನುವಂತಹ ಪುಸ್ತಕದಲ್ಲಿನ 5ನೇ ಅಧ್ಯಾಯ ಮಾನವ ಬಂಡವಾಳದ ನಿರ್ಮಾಣ, ಅದರ ಮುಂದುವರಿದ ಭಾಗ ಮಾನವ ಬಂಡವಾಳ ನಿರ್ಮಾಣದ ಸ್ಥಿತಿಗತಿ ಅಂತ ಕೊಟ್ಟಿದ್ದಾರೆ. ಮಾನವ ಬಂಡವಾಳ ನಿರ್ಮಾಣವು ಶಿಕ್ಷಣ, ಆರೋಗ್ಯದಲ್ಲಿನ ಹೂಡಿಕೆ, ವೃತ್ತಿನಿರತ ತರಬೇತಿ, ವಲಸೆ ಮತ್ತು ಮಾಹಿತಿಯ ಫಲವಾಗಿದೆ ಎಂಬುದನ್ನು ನಾವು ಈಗಾಗಲೇ ಅಧ್ಯಯನ ಮಾಡಿವಿ. ಅದರಲ್ಲಿ ಪ್ರಮುಖವಾಗಿ ಶಿಕ್ಷಣ ಮತ್ತು ಆರೋಗ್ಯ ಮಾನವ ಬಂಡವಾಳದ ಬಹುಮುಖ್ಯವಾದ ಮೂಲಗಳು ಅಂತ ನಾವು ಕರಿತೀವಿ. ಹೀಗಾಗಿ ಅವುಗಳ ಪೂರೈಕೆಯಲ್ಲಿ ಸರ್ಕಾರದ ಮಧ್ಯಪ್ರವೇಶ ಅಗತ್ಯ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳು ಶಿಕ್ಷಣ ಮತ್ತು ಆರೋಗ್ಯ ಅಭಿವೃದ್ಧಿಗೆ ವೆಚ್ಚ ಮಾಡುತ್ತಿರುವುದನ್ನು ನಾವು ಕಾಣ್ಬೋದು. ಆ ಮೂಲಕ ಅಭಿವೃದ್ಧಿಗೆ ಭಾರತದಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಹಲವು ಸಂಶೋಧನಾ ಸಂಸ್ಥೆಗಳನ್ನು ಸ್ಥಾಪಿಸುವುದರ ಮೂಲಕ ಶಿಕ್ಷಣ ಮತ್ತು ಆರೋಗ್ಯದ ಅಭಿವೃದ್ಧಿಗೆ ಮಹತ್ವದ ಪಾತ್ರವನ್ನು ಕೊಟ್ಟಿದ್ದಾರೆ. ಅದರೊಳಗೆ ಮೊದಲನೇದಾಗಿ NCERT ಅಂತ ಬರ್ತದೆ, ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಅಂತ ಕರೀತಾರೆ. 1 ಅಂಕದ ಪ್ರಶ್ನೆಯೊಳಗೆ NCERT ವಿಸ್ತರಿಸಿ ಅಂತ ಕೇಳ್ಯಾರ. ಹೀಗಾಗಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅಂಥೇಳಿ ಕರಿತೀವಿ. ಈ ಒಂದು ಸ್ವಾಯತ್ತ ಸಂಸ್ಥೆ 1961 ಸ್ಥಾಪಿಸಲ್ಪಟ್ಟದ. ಭಾರತ ಸರ್ಕಾರದಿಂದ 1961 ಸೆಪ್ಟೆಂಬರ್ 1 ಸ್ಥಾಪಿಸಲ್ಪಟ್ಟ ಈ ಸಂಸ್ಥೆ ಶಿಕ್ಷಣದ ಗುಣಮಟ್ಟದ ಅಭಿವೃದ್ಧಿ, ಶಿಕ್ಷಣ ಕ್ಷೇತ್ರಕ್ಕೆ ಮಾರ್ಗದರ್ಶನ, ಸಮೀಕ್ಷೆ, ಸಂಶೋಧನೆ ಮುಂತಾದ ಕಾರ್ಯಗಳನ್ನು ಕೈಗೊಳ್ಳುವುದರ ಜೊತೆಗೆ ಹೊಸ ಶಿಕ್ಷಣ ಪದ್ಧತಿ ಮತ್ತು ಹೊಸ ವಿಧಾನಗಳನ್ನು ಕಂಡುಹಿಡಿದು ಅದನ್ನು ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇನ್ನು ಎರಡನೇದಾಗಿ ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ನಿರ್ದೇಶನಾಲಯ ಅಂತ ಬರುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಷನಲ್ ರಿಸರ್ಚ್ ಟ್ರೈನಿಂಗ್ ಅಂತ ಕರಿತೀವಿ, DSERT ಅಂತ ಕರಿತೀವಿ. ಈ DSERT ಶಿಕ್ಷಣ ಗುಣಮಟ್ಟದ ಸುಧಾರಣೆಯ ದೃಷ್ಟಿಯಿಂದ ಕರ್ನಾಟಕದ ರಾಜ್ಯ ಸರ್ಕಾರವು 1975 ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯನ್ನು ಸ್ಥಾಪಿಸ್ತದೆ. ಇದು ಆಯಾ ರಾಜ್ಯಗಳಲ್ಲಿ ಆಯ್ದ ಶಿಕ್ಷಕರಿಗೆ ತರಬೇತಿ ನೀಡುವುದರ ಮೂಲಕ ಸಂಪನ್ಮೂಲ ವ್ಯಕ್ತಿಗಳನ್ನು ಸಿದ್ಧ ಮಾಡಿ ರಾಜ್ಯಾದ್ಯಂತ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ನೆರವಾಗ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇನ್ನು ಮೂರನೇದಾಗಿ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಅಂತ ಬರ್ತದೆ, UGC ಅಂತ ಕರಿತೀವಿ ನಾವು. ಈ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಇದು ದೇಶದ ವಿಶ್ವವಿದ್ಯಾಲಯಗಳಿಗೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಂತ ಕರಿತೀವಿ. ಇದು ದೇಶದ ವಿಶ್ವವಿದ್ಯಾಲಯಗಳಿಗೆ ಮಾನ್ಯತೆಯನ್ನು ನೀಡುವ ಸಂಸ್ಥೆಯಾಗಿದ್ದು ಶಿಕ್ಷಣದ ಗುಣಮಟ್ಟ, ಮಾನವ ಸಂಪನ್ಮೂಲದ ನಿರ್ಮಾಣ ಮಾಡಲಿಕ್ಕೆ ಗುಣಮಟ್ಟದ ಶಿಕ್ಷಣ ನೀಡ್ತಕ್ಕಂಥ ಜವಾಬ್ದಾರಿ ಹೊಂದಿರತಕ್ಕಂಥ ಸಂಸ್ಥೆ ಆಗಿರ್ತದೆ. ಆ ಮೂಲಕ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ
ಕಾರ್ಯನಿರ್ವಹಣೆಯನ್ನು ನಾವು ಕಾಣ್ತೀವಿ. ಆಮೇಲೆ ಮತ್ತೊಂದು AICTE ಅಂತ ಬರ್ತದೆ. ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಂತ ಬರ್ತದೆ. AICTE ಅಂತ ಬರ್ತದೆ. ಆಲ್ ಇಂಡಿಯನ್ ಕೌನ್ಸಿಲ್ ಫಾರ್ ಟೀಚಿಂಗ್ ಎಜುಕೇಷನ್ ಅಂತ ಬರ್ತದೆ. ಆಲ್ ಇಂಡಿಯನ್ ಕೌನ್ಸಿಲ್ ಫಾರ್ ಟೀಚಿಂಗ್ ಎಜುಕೇಷನ್ ಅಂತ ಬರ್ತದೆ. ಇದು ಇದು ತಾಂತ್ರಿಕ ಶಿಕ್ಷಣವಾದ ಇಂಜಿನಿಯರಿಂಗ್, ಡಿಪ್ಲೊಮಾ, ಆಮೇಲೆ ಇವುಗಳ ಗುಣಮಟ್ಟವನ್ನು ಉತ್ತಮಪಡಿಸಲಿಕ್ಕೆ ಸ್ಥಾಪನೆ ಆಗಿರ್ತಕ್ಕಂಥ ಸಂಸ್ಥೆ ಆಗಿರ್ತದೆ. ಇದಾದ ಮೇಲೆ ICMR ಅಂತ ಬರ್ತದೆ. ICMR ಅಂತಂದರೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಅಂತ ಬರ್ತದೆ. ಇದು ದೇಶದ ವೈದ್ಯಕೀಯ ಶಿಕ್ಷಣದಲ್ಲಿನ ಗುಣಮಟ್ಟ ಸುಧಾರಣೆಗಾಗಿ ವಿವಿಧ ಸಂಶೋಧನೆ ಅಭಿವೃದ್ಧಿಗೋಸ್ಕರ ಸ್ಥಾಪನೆಯಾಗಿರುವ ಮಂಡಳಿಯಾಗಿದ್ದು, ಜನರಿಗೆ ಆರೋಗ್ಯ ಸೌಲಭ್ಯವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಹೀಗೆ ಆರೋಗ್ಯ ಸೂಚಕಗಳನ್ನು ನಾವು ಕಾಣ್ತೀವಿ. ಅದಾದ ಮೇಲೆ ಶಿಕ್ಷಣ ವಲಯ ಭಾರತದಲ್ಲಿ ಶಿಕ್ಷಣ ವಲಯ ಅಂತ ಬರ್ತದೆ. ಶಿಕ್ಷಣ ವಲಯಕ್ಕೆ ಸಂಬಂಧಪಟ್ಟಂಗೆ ಮೊದಲಿಗೆ ಶಿಕ್ಷಣ 4 ಅಂಕದ ಪ್ರಶ್ನೆಯೊಳಗೆ ಒಂದು ದೇಶದ ಅಭಿವೃದ್ಧಿಯಲ್ಲಿ ಶಿಕ್ಷಣವನ್ನು ಒಂದು ಮುಖ್ಯವಾದ ಸಾಧನವಾಗಿ ಪರಿಗಣಿಸಲಾಗಿದೆ ಹೇಗೆ ಅಂತ ಪ್ರಶ್ನೆ ಬರುತ್ತೆ. 6 ಅಂಕದ ಪ್ರಶ್ನೆಯೊಳಗೂ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರವನ್ನು ಪರಿಶೀಲಿಸಿ ಅಂತ ಕೇಳ್ತಾರೆ. ಆಗ ಶಿಕ್ಷಣ ಸಾಮಾಜಿಕ ಪರಿವರ್ತನೆ ಒಂದು ಸಾಧನ ಆಗಿರ್ತದೆ. ಇದರ ಬಗ್ಗೆ ಹಿಂದಿನ ತರಗತಿ ಒಳಗೆ ಚರ್ಚೆ ಮಾಡೀವಿ. ಯಾವುದೇ ದೇಶದ ಆರ್ಥಿಕ ಅಭಿವೃದ್ಧಿ ಸಾಧಿಸಬೇಕಾದ್ರೆ, ಬಡತನ ಮತ್ತು ನಿರುದ್ಯೋಗ ನಿವಾರಿಸಬೇಕಾದ್ರೆ ಆ ಜನತೆ ಮೊದಲು ಶಿಕ್ಷಣವನ್ನು ಒದಗಿಸಬೇಕು. ಆ ಮೂಲಕ ಬಡತನವನ್ನು ನಿವಾರಣೆ ಮಾಡಬಹುದು ಅನ್ನುವಂಥದ್ದು ನೊಬೆಲ್ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಅಮರ್ತ್ಯ ಸೇನ್ ರವರು ಹೇಳಿದ್ದಾರೆ. ಇಲ್ಲಿ ಶಿಕ್ಷಣದ ಪ್ರಾಮುಖ್ಯತೆಯನ್ನು ನಾವು ಗಮನಿಸೋದಾದರೆ ಪಾಯಿಂಟ್ಗಳನ್ನು ಹೇಳ್ತೀವಿ, ಅದನ್ನು ವಿವರಣೆ ಮಾಡ್ಕೊಂಬಿಡಿ. ಮೊದಲಿಗೆ ಶಿಕ್ಷಣ ಜ್ಞಾನಾರ್ಜನೆಯನ್ನು ಮಾಡುತ್ತೆ. ಎರಡನೇದು ಮೌಢ್ಯ ಮತ್ತು ಅಂಧಕಾರದ ನಿರ್ಮೂಲನೆ ಮಾಡುತ್ತೆ. ಕೌಶಲ್ಯ ಮತ್ತು ಸಾಮರ್ಥ್ಯದ ಅಭಿವೃದ್ಧಿ ಪಡಿಸ್ತದೆ. ನೈತಿಕ ಮೌಲ್ಯವನ್ನು ವೃದ್ಧಿ ಮಾಡ್ತದೆ. ಸಂಸ್ಕೃತಿಯ ರಕ್ಷಣೆ ಮಾಡ್ತದೆ. ವ್ಯಕ್ತಿತ್ವ ವಿಕಸನ ಮಾಡ್ತದೆ. ಆರ್ಥಿಕ ಅಭಿವೃದ್ಧಿಯ ಸಾಧನವಾಗಿ ಕೆಲಸ ಮಾಡ್ತದೆ. ಹೀಗಾಗಿ ಶಿಕ್ಷಣದ ಮಹತ್ವ ಅಥವಾ ಪ್ರಾಮುಖ್ಯತೆ, ಆರ್ಥಿಕ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರವನ್ನು ಕೇಳಿದಾಗ ಜ್ಞಾನಾರ್ಜನೆ, ಮೌಢ್ಯ ಮತ್ತು ಅಂಧಕಾರದ ನಿರ್ಮೂಲನೆ, ಕೌಶಲ್ಯ ಮತ್ತು ಸಾಮರ್ಥ್ಯದ ಅಭಿವೃದ್ಧಿ, ನೈತಿಕ ಮೌಲ್ಯಗಳ ಅಭಿವೃದ್ಧಿ, ಸಂಸ್ಕೃತಿಯ ರಕ್ಷಣೆ, ವ್ಯಕ್ತಿತ್ವ ವಿಕಸನ, ಆರ್ಥಿಕ ಅಭಿವೃದ್ಧಿಯ ಸಾಧನ ಇತ್ಯಾದಿ ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತೆ.
ಇನ್ನು ಶಿಕ್ಷಣದ ವಲಯದ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಇಲ್ಲಿ ಶೇಕಡಾವಾರು ಹಣವನ್ನು ಶಿಕ್ಷಣದ ಮಹತ್ವವನ್ನು ಸೂಚಿಸ್ತದೆ. GDPಯ ಶೇಕಡಾವಾರು ವೆಚ್ಚವು ದೇಶದಲ್ಲಿನ ಶಿಕ್ಷಣದ ಅಭಿವೃದ್ಧಿಗೆ ಯಾವ ಪ್ರಮಾಣದ ಆದಾಯವನ್ನು ವೆಚ್ಚ ಮಾಡಲು ಬದ್ಧವಾಗಿದೆ ಎನ್ನುವುದರ ಆಧಾರದ ಮೇಲೆ ಇದನ್ನು ವ್ಯಕ್ತಪಡಿಸಲಾಗುತ್ತೆ. 1952ರಿಂದ 2012ರ ಅವಧಿಯಲ್ಲಿ ಸರ್ಕಾರ ಒಟ್ಟು ವೆಚ್ಚದಲ್ಲಿ ಶಿಕ್ಷಣ ವೆಚ್ಚದ ಶೇಕಡಾವಾರು ಪ್ರಮಾಣ 7.92 ರಿಂದ 11.7ಕ್ಕೆ ಹೆಚ್ಚಳವಾಗಿದೆ ಅನ್ನೋದನ್ನು ಮತ್ತು GDPಯ ಶೇಕಡಾವಾರು ಪ್ರಮಾಣ 0.64 ದಿಂದ 3.31ಕ್ಕೆ ಹೆಚ್ಚಳವಾಗಿರುವುದನ್ನು ನಾವು ಗಮನಿಸಬಹುದು. ಆಮೇಲೆ ಇಲ್ಲಿ ಒಟ್ಟು ಶಿಕ್ಷಣದ ವೆಚ್ಚದ ಬಹುಪಾಲು ಪ್ರಾಥಮಿಕ ಶಿಕ್ಷಣವೇ ಪಡೆಯುತ್ತಿದೆ. ಬಿಟ್ಟ ಸ್ಥಳಗಳು ಒಂದು ಪ್ರಶ್ನೆ ಬರ್ತದೆ. ಒಟ್ಟು ಶಿಕ್ಷಣದ ವೆಚ್ಚವು ಬಹುಪಾಲು ಡ್ಯಾಶ್ ಶಿಕ್ಷಣವು ಪಡೆಯುತ್ತಿದೆ ಅಂಥೇಳಿ, ಆವಾಗ ಪ್ರಾಥಮಿಕ ಶಿಕ್ಷಣವು ಪಡೆಯುತ್ತಿದೆ ಅಂತ ಬರಿಬೇಕು. ಅದರ ಜೊತೆಗೆ ಉನ್ನತ ಶಿಕ್ಷಣಗಳಾದ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳು ಪಾಲು ಅತ್ಯಂತ ಕಡಿಮೆ ಇದೆ. ಹೀಗಾಗಿ ಉನ್ನತ ಶಿಕ್ಷಣದ ಮೇಲೆ ಸರ್ಕಾರ ಕಡಿಮೆ ಹಣವನ್ನು ವೆಚ್ಚ ಮಾಡಿದರೂ ಸಹ ಸರಾಸರಿ ಉನ್ನತ ಶಿಕ್ಷಣದಲ್ಲಿ ಸರಾಸರಿ ತಲಾ ವಿದ್ಯಾರ್ಥಿಗಳ ವೆಚ್ಚ ಪ್ರಾಥಮಿಕ ಶಿಕ್ಷಣಕ್ಕಿಂತ ಹೆಚ್ಚಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಆ ಮೂಲಕ ಉನ್ನತ ಶಿಕ್ಷಣದಿಂದ ಪ್ರಾಥಮಿಕ ಶಿಕ್ಷಣಕ್ಕೆ ವರ್ಗಾಯಿಸಬೇಕೆಂಬುದಲ್ಲ. ಇಲ್ಲಿ 2011 ಮತ್ತು 2012ರಲ್ಲಿ ಪ್ರಾಥಮಿಕ ಶಿಕ್ಷಣದ ತಲಾ ಶಿಕ್ಷಣದ ವೆಚ್ಚ ರಾಜ್ಯಗಳ ನಡುವೆ ಬಹಳ ವ್ಯತ್ಯಾಸ ಇದೆ ಅನ್ನೋದನ್ನು ಗಮನಿಸಬಹುದು. ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಅತಿ ಹೆಚ್ಚು ಅಂದರೆ 17,000ದಿಂದ ಹಿಡಿದು ಬಿಹಾರದಲ್ಲಿ ಅತಿ ಕಡಿಮೆ ಅಂದರೆ 3,600ವರೆಗೂ ಇರುವುದನ್ನು ನಾವು ಗಮನಿಸ್ತೀವಿ. ಹೀಗಾಗಿ ವಿವಿಧ ಶಿಫಾರಸುಗಳನ್ನು ಮಾಡಲಾದ ಶಿಕ್ಷಣದ ವೆಚ್ಚದ ಅಪೇಕ್ಷಿತ ಮಟ್ಟದ ಜೊತೆಗೆ ಹೋಲಿಕೆ ಮಾಡುವುದರ ಜೊತೆಗೆ ಇಲ್ಲಿ 50 ವರ್ಷಗಳ ಹಿಂದೆ ಶಿಕ್ಷಣ ಆಯೋಗ 1964ರಿಂದ 66ರ ಅವಧಿಯೊಳಗೆ ಶಿಕ್ಷಣದ ಮೇಲೆ ಕನಿಷ್ಠ ಪಕ್ಷ GDPಯ 6% ಹಣವನ್ನು ಆದರೂ ವೆಚ್ಚ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ. ಬಹು ಆಯ್ಕೆ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಬಂದಿದೆ. ಏನಂಥೇಳಿ, ಅಂದರೆ ತಪಸ್ ಮಹಜೂರ್ ಸಮಿತಿ ಶಿಕ್ಷಣಕ್ಕಾಗಿ GDPಯ ಎಷ್ಟು ಹಣವನ್ನು ವೆಚ್ಚ ಮಾಡಬೇಕೆಂದು ಅಂದಾಜು ಮಾಡಿದೆ ಅಂತ ಕೇಳ್ತಾರೆ. ಆಪ್ಷನ್ ಎ 4%, ಆಪ್ಷನ್ ಬಿ 6%, ಆಪ್ಷನ್ ಸಿ 8%, ಆಪ್ಷನ್ ಡಿ 5% ಅಂತೇಳಿ. ಆವಾಗ ಆಪ್ಷನ್ ಬಿ 6% ಅಂತ ಬರೀಬೇಕು. ಆಮೇಲೆ ಅದರ ಜೊತೆಗೆ ಶಿಕ್ಷಣದ ಪ್ರಮಾಣದ ಹೂಡಿಕೆ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಆಮೇಲೆ ಭಾರತ ಸರ್ಕಾರ ಎಲ್ಲ ಕೇಂದ್ರ ತೆರಿಗೆಗಳು ಮೇಲೆ 2% ಶಿಕ್ಷಣದ ಮೇಲೂ ತೆರಿಗೆಯನ್ನು ವಿಧಿಸಲು ಪ್ರಾರಂಭಿಸಿದೆ ಅಂಥೇಳಿ ನಾವು ನೋಡಿದ್ವಿ. ನಿಮ್ಗೆ ಬಿಟ್ಟ ಸ್ಥಳದೊಳಗೆ ಒಂದು ಪ್ರಶ್ನೆ ಬರುತ್ತೆ. ಭಾರತ ಸರ್ಕಾರವು
ಎಲ್ಲ ಕೇಂದ್ರ ತೆರಿಗೆಗಳನ್ನು ಮೇಲೆ ಶೇಕಡ ಡ್ಯಾಶ್ ಡ್ಯಾಶ್ ರಷ್ಟು ಶಿಕ್ಷಣದ ಮೇಲೆ ತೆರಿಗೆಯನ್ನು ವಿಧಿಸಲಾಗುತ್ತೆ. ಆವಾಗ ಶೇಕಡ 2 ದರದಲ್ಲಿ ಶಿಕ್ಷಣದ ಮೇಲೂ ತೆರಿಗೆಯನ್ನು ವಿಧಿಸಲಾಗುತ್ತೆ ಅಂತ ಬರಿಬೇಕು. ಆಮೇಲೆ ಸಾಕ್ಷರತಾ ಪ್ರಮಾಣವನ್ನು ಕೊಟ್ಟಿದ್ದಾರೆ. 1990, 2008ರಿಂದ 2012 ದತ್ತಾಂಶಗಳನ್ನು ಗಮನಿಸಿದಾಗ ವಯಸ್ಕರ ಸಾಕ್ಷರತಾ ದರದೊಳಗೆ ಪುರುಷರ ಪ್ರಮಾಣ 1990ರಲ್ಲಿ 61.9ರಷ್ಟಿತ್ತು. 2008 ಮತ್ತು 9ರಲ್ಲಿ 2008ರಿಂದ 12 ಅವಧಿಯೊಳಗೆ ಶೇಕಡ 76.7ರಷ್ಟದ. ಮಹಿಳೆಯರ ಸಾಕ್ಷರತಾ ದರ 1990 ಅವಧಿಯೊಳಗೆ 37.9ರಷ್ಟಿತ್ತು. 2008ರಿಂದ 12 ಅವಧಿಯೊಳಗೆ 67.6ರಷ್ಟಿದೆ. ಇನ್ನು ಪ್ರಾಥಮಿಕ ಶಿಕ್ಷಣ ಪೂರ್ಣಗೊಳಿಸಿದವರೊಳಗೆ ಪುರುಷರ ಪ್ರಮಾಣ 1990 ಅವಧಿಯೊಳಗೆ ಶೇಕಡ 78, ಮಹಿಳೆಯರ ಪ್ರಮಾಣ ಶೇಕಡ 61ರಷ್ಟು. ಆಮೇಲೆ 2008ರಿಂದ 12 ಅವಧಿಯೊಳಗೆ ಪುರುಷರ ಪ್ರಮಾಣ 96.6%, ಮಹಿಳೆಯರ ಪ್ರಾಥಮಿಕ ಶಿಕ್ಷಣ ಪೂರ್ಣಗೊಳಿಸಿದವರ ಪ್ರಮಾಣ 96.3% ಅಷ್ಟದ. ಇನ್ನು ಯುವ ಸಾಕ್ಷರತಾ ಪ್ರಮಾಣ 1990 ಅವಧಿಯೊಳಗೆ ಪುರುಷರ ಯುವ ಸಾಕ್ಷರತಾ ಪ್ರಮಾಣ 76.6 ಅದ. ಮಹಿಳೆಯರ ಸಾಕ್ಷರತಾ ಪ್ರಮಾಣ 54.2% ಅದ. ಆಮೇಲೆ 2008ರಿಂದ 12 ಅವಧಿ ಒಳಗೆ ಪುರುಷರದು ಶೇಕಡ 88ರಷ್ಟಿದೆ, ಮಹಿಳೆಯರ ಪ್ರಮಾಣ ಶೇಕಡ 74ರಷ್ಟದ. ಆಮೇಲೆ ಇದರೊಳಗೆ ಭವಿಷ್ಯದ ನಿರೀಕ್ಷೆಗಳು. ಎಲ್ಲರಿಗೂ ಶಿಕ್ಷಣ ಅನ್ನುವಂಥದ್ದು ಈ ಭವಿಷ್ಯದ ಶೈಕ್ಷಣಿಕ ಸಾಧನೆ ಒಳಗೆ ಒಂದು ಹೊಂದಿಸಿ ಬರೀ ಕೇಳಿದ್ದಾರೆ. ಶೈಕ್ಷಣಿಕ ಸಾಧನೆಗಳು ವಯಸ್ಕರ ಸಾಕ್ಷರತಾ ದರ ಅದಕ್ಕೆ ಹೊಂದಿಸಿ ಬರೀ ಇರಬೇಕು. ಇನ್ನು ಎಲ್ಲರಿಗೂ ಶಿಕ್ಷಣ ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಅಥವಾ ಬಹು ಆಯ್ಕೆ ಪ್ರಶ್ನೆ ಒಳಗೆ ಕೊಟ್ಟಿರ್ತಾರೆ. ಆವಾಗ ಇನ್ನೂ ದೂರದ ಕನಸು ಅಂಥೇಳಿ ಅದಕ್ಕೆ ಆಯ್ಕೆಯನ್ನು ಮಾಡಬೇಕಾಗುತ್ತೆ. ಇನ್ನು ಲಿಂಗ ಸಮಾನತೆ ಅಂತ ಬರ್ತದೆ. ಲಿಂಗ ಸಮಾನತೆಗೆ ಸಂಬಂಧಪಟ್ಟಂಗೆ 4 ಅಂಕದ ಪ್ರಶ್ನೆ ಒಳಗೆ ಕೇಳಿದ್ದಾರೆ. ಭಾರತದಲ್ಲಿ ಮಹಿಳಾ ಶಿಕ್ಷಣವನ್ನು ಉತ್ತೇಜಿಸುವ ಅಗತ್ಯತೆ ಏಕೆ ಅಂಥೇಳಿ. ಇಲ್ಲಿ ಮೊದಲನೇದಾಗಿ ಮಹಿಳಾ ಶಿಕ್ಷಣವು ಮಹಿಳೆಯರನ್ನು ಆರ್ಥಿಕ ಸ್ವಾವಲಂಬಿ ಮತ್ತು ಅವರ ಸಾಮಾಜಿಕ ಸ್ಥಿತಿಗತಿಗಳನ್ನು ಸುಧಾರಿಸ್ತಕ್ಕಂಥದ್ದು. ಆಮೇಲೆ ಮಹಿಳಾ ಶಿಕ್ಷಣ ಮಹಿಳಾ ಮತ್ತು ಮಕ್ಕಳ ಆರೋಗ್ಯ ಮತ್ತು ಸುರಕ್ಷತೆಯ ಮೇಲೆ ಅನುಕೂಲಕರ ಪರಿಣಾಮವನ್ನು ಬೀರ್ತದೆ. ಇನ್ನು ಮಹಿಳಾ ಶಿಕ್ಷಣವು ಮಹಿಳೆಯರ ಮತ್ತು ಕುಟುಂಬದ ಜೀವನ ಮಟ್ಟವನ್ನು ಹೆಚ್ಚಿಸ್ತದೆ. ಮಹಿಳಾ ಶಿಕ್ಷಣ ಮಹಿಳೆಯನ್ನು ಪ್ರಬುದ್ಧಳನ್ನಾಗಿ ಮಾಡಿಸಿ ದೇಶದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತದೆ. ಒಟ್ಟಾರೆಯಾಗಿ ಈಗಿನ ಸಾಕ್ಷರತೆಯ ಬಗ್ಗೆ ನಾವು ತೃಪ್ತರಾಗದೆ ಶೇಕಡ 100 ವಯಸ್ಕರ ಸಾಕ್ಷರತೆಯನ್ನು ಸಾಧಿಸುವಲ್ಲಿ ಸಾಮೀಪ್ಯತೆಯನ್ನು ಪಡಿಬೇಕಾಗಿದೆ ಅನ್ನುವಂಥ ಅಂಶವನ್ನು ನಾವು ಗಮನಿಸ್ಬೋದು. ಇದು 4 ಅಂಕದ ಪ್ರಶ್ನೆ ಒಳಗೆ ಇದು ಬಂದಿದೆ. ಇನ್ನು ಉನ್ನತ ಶಿಕ್ಷಣ ಅಂತ ಬರುತ್ತೆ. ಇದ್ರ ಬಗ್ಗೆ ಯಾವ ಪ್ರಶ್ನೆಗಳಿಲ್ಲ. ಉನ್ನತ ಶಿಕ್ಷಣ ಅಂತಂದರೆ
ಇಲ್ಲಿ ಭಾರತ ಶಿಕ್ಷಣವು ಗೋಪುರವು ಅಂದ್ರೆ ಪಿರಾಮಿಡ್ ಕಡಿದಾಗಿರ್ತದೆ. ಇದು ಉನ್ನತ ಶಿಕ್ಷಣ ಹಂತವನ್ನು ತಲುಪುವವರೆಗೆ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಇರ್ತದೆ. ಪ್ರಾಥಮಿಕ ಹಂತದೊಳಗೆ ಹೆಚ್ಚಿನ ಜನ ಶಿಕ್ಷಣ ವಿದ್ಯಾರ್ಥಿಗಳಿದ್ದರೆ ಉನ್ನತ ಶಿಕ್ಷಣವನ್ನು ಮಟ್ಟ ಮುಟ್ಟುವವರೆಗೆ ಆ ಪಿರಾಮಿಡ್ ಆಕಾರದೊಳಗೆ ಮೇಲೆ ಹೋದಂತೆ ಕಡಿಮೆ ಆಗ್ತಾ ಸಾಕ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ವಿದ್ಯಾವಂತ ಯುವಕರಲ್ಲಿ ನಿರುದ್ಯೋಗದ ಮಟ್ಟ ಅತಿ ಹೆಚ್ಚಾಗಿರ್ತಕ್ಕಂಥದ್ದು NSSO ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಜೇಷನ್ ಪ್ರಕಾರ 2011 ಮತ್ತು 12ನೇ ವರ್ಷದಲ್ಲಿ ಪದವಿ ಮತ್ತು ಅದಕ್ಕಿಂತ ಮೇಲ್ಮಟ್ಟದ ಶಿಕ್ಷಣ ಪಡೆದಿರುವ ಗ್ರಾಮೀಣ ಪ್ರದೇಶದ ಯುವಕರಲ್ಲಿ ನಿರುದ್ಯೋಗದ ಪ್ರಮಾಣ 19%. ಇವರಿಗೆ ಹೋಲಿಸಿದರೆ ನಗರ ಪ್ರದೇಶದಲ್ಲಿ ನಿರುದ್ಯೋಗದ ಪ್ರಮಾಣದ ಮಟ್ಟ 16%. ಇನ್ನು ಗ್ರಾಮೀಣ ಯುವತಿಯರು ತೀವ್ರ ತೊಂದರೆಗೊಳಗಾಗಿದ್ದು ಪದವಿ ಪಡೆದವರಲ್ಲಿ 30% ನಿರುದ್ಯೋಗಿಗಳಿದ್ದಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಪ್ರಾಥಮಿಕ ಹಂತದ ಶಿಕ್ಷಣ ಪಡೆದ ಯುವಜನರಲ್ಲಿ ಕೇವಲ 3% 6% ನಿರುದ್ಯೋಗ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇಷ್ಟು ಹೇಳ್ತಾ ಈ ಕ್ಲಾಸ್ಗೆ ವಿರಾಮ ಮಾಡ್ತೀನಿ. ಧನ್ಯವಾದಗಳು.